ನೋಡಿ ಗಿಲ್ಲಿ ಅವ್ರ ಬಗ್ಗೆ ಅವನು ಗಿಲ್ಲಿ ಅವ್ರ ಫ್ಯಾನ್ಸ್ ಬಗ್ಗೆ ಸ್ಲಮ್ಮು ಗಿಮ್ಮು ಅಂತ ಮಾತಾಡೋನೆ. ಅದಕ್ಕೆ ಇವತ್ತು ಗಿಲ್ಲಿ ಅವ್ರಿಗೆ ಕಪ್ ಕೊಡ್ತಾ ಇದೀವಿ, ಇವನ್ಗೆ ಈ ಕಾಚ ಕೊಡ್ತಾ ಇದೀವಿ. ಇನ್ನೊಂದು ರೈತರು ಮಕ್ಕಳ ಬಗ್ಗೆ ಆಗ್ಲಿ ಬೇರೆ ಎಲ್ಲ ಕೆಟ್ಟದಾಗ ಮಾತಾಡಿದಾನೆ. ಇಲ್ಲಿಗೆ ಅವ್ನ್ ಸ್ಟಾಪ್ ಮಾಡಿದ್ರೆ ಸಾಕು. ಇನ್ ಮುಂದೆ ಏನಾದ್ರು ಈ ತರ ಕಂಟಿನ್ಯೂ ಮಾಡ್ಕೊಂಡು ನಾಯಿ ಹಿಡ್ಕೊಂಡ್ ಬಿಸ್ನೆಸ್ ಮಾಡ್ದ. ಇವಾಗ ಗಿಲ್ಲಿ ಅವರ ಹೆಸರು ಬೆಳೆಸ್ಕೊಂಡ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಮತ್ತೆ ಇನ್ನ ಏನೇನೋ ಮಾಡ್ತಾ ಇದ್ದಾನೆ. ಅವ್ನ್ ಏನಿದ್ರು ಅವ್ನ್ ಮನೆ ಒಳಗಡೆ ಇಟ್ಕೊಳ್ಳಿ, ಔಟ್ ಸೈಡ್ ಬಂದು ಈ ತರ ಮೀಡಿಯಾದಲ್ಲೆಲ್ಲ ಅನೌನ್ಸ್ಮೆಂಟ್ ಕೊಡೋದು ಈ ತರ ಎಲ್ಲ ಮಾಡಿದ್ರೆ ಅವನ ಮೇಲೆ ಕಾನೂನು ಕ್ರಮ ಗಿಲ್ಲಿ ಅವ್ರ ಅಭಿಮಾನಿಗಳ ಸಂಘದಿಂದ ಎಲ್ಲರೂ ನಾವು ಜರುಗಿಸ್ಬೇಕಾಗುತ್ತೆ. ಆಮೇಲೆ ಇನ್ನೊಂದು, ಅವನೇನಾದ್ರು ಮಾತಾಡಕ್ಕಿಂತ ಮುಂಚೆ ಎಲ್ಲ ಹೇಳ್ತಾರೆ ನೆಶೆಲ್ ಇದ್ ಮಾತಾಡ್ತಾನೆ ಅಂತ. ನೆಶೆಲ್ ಇದ್ರೂನು ನೆಲ್ಗೆ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಮತ್ತೆ ಅವ್ನ್ ಏನಿದೆ ಅವ್ನ್ ನಾಯಿನ ಹಿಡ್ಕೊಂಡು ಬಿಸ್ನೆಸ್ ಮಾಡೋನು ಅವನು. ಇನ್ ಮನುಷ್ಯಗ್ ಬಂದ್ಬಿಟ್ಟಿದ್ದಾನೆ. ಇವಾಗ ಮನುಷ್ಯನು ಮಾರ್ಬಿಡ್ತಾನೆ ಬೀದಿಯಲ್ಲಿ. OLX ಅಲ್ಲಿ ಹಾಕ್ಬಿಟ್ಟು ಮಾರ್ಬಿಡ್ತಾನೆ ಅವನು. OLX ಅಲ್ಲಿ ಹಾಕ್ಬಿಟ್ಟು ಮಾರ್ಬಿಡವನು ಅವನು. ಅವ್ನು ನೋಡಿ ಗ್ಲಾಸ್ ಹಾಕೊಂಡು, ಅದು ಗ್ಲಾಸ್ಗೂ ಬೆಲೆ ಇಲ್ಲ. ಅದು ಯಾವ್ದೋ ಕೂಲಿಂಗ್ ಯಾರಂತಾನೆ ಗೊತ್ತಿರ್ಲಿಲ್ಲ. ಬಿಗ್ ಬಾಸ್ ಒಂದೇ ಗೊತ್ತಾಗಿರೋದು. ಅವಾಗ ಬಿಗ್ ಬಾಸ್ ಗೊತ್ತಾಗಿರೋದು ಹೊರಗಡೆ ಬಂದ್ಬಿಟ್ಟು ಏನೇನೋ ಮಾತಾಡ್ದ ಅಂದ್ರೂ ಒಳಗ್ ಕರ್ಕೊಂಡು ಬರ್ತಾನೆ. ಬಿಗ್ ಬಾಸ್ ಏನಂತ ಗೊತ್ತಿರೋದಂದ್ರು ಮತ್ತೆ ಹೊರಗಡೆ ಹೋಗ್ಬಿಟ್ಟು ಹಂಗೇನ ಮಾತಾಡ್ಬೇಕು. ಅವನು ವ್ಯಕ್ತಿತ್ವ ನೋಡ್ಬಿಟ್ಟು ಕರ್ಕೊಂಡಿದ್ದಕ್ಕೋಸ್ಕರ ಅವನ್ನೇ ಏನ್ ತರ ಮಾತಾಡ್ಬೇಕು ಆ ತರ ಮಾತಾಡ್ಬೇಕಿತ್ತು. ಹೊರಗೊಂದು ಮಾತಾಡೋದು ಒಳಗೊಂದು ಮಾತಾಡೋದು ಅದು ಅಲ್ಲ, ತಪ್ಪು. ಹೌದಲ್ವಾ? ಇನ್ನೊಂದು ನೋಡು, ಅವ್ನ ಹೊಟ್ಟೆಗೆ ಏನ್ ತಿಂತಾನೆ ಅನ್ನನ್ನೇ ತಿನ್ನತ್ತಾನೆ. ಎಲ್ಲರೂ ಕರೆಕ್ಟಾಗಿರ್ಬೇಕು. ಎಲ್ಲಾ ಬಿಟ್ಬಿಟ್ಟು ಇಲ್ಲೊಂದ್ ಮಾತಾಡೋದು ಅಲ್ಲೊಂದ್ ಮಾತಾಡೋದು ಏನಂಗ್ ಮಾಡ್ಬೇಕು? ಅದೇ ತರ ಇದ್ರಿ ಮತ್ತೆ ಅಂದ್ರು ಅವ್ನ ಎಷ್ಟೋ ಮಾತಾಡಿದ್ರು ಅಂದ್ರೂ ಬಿಗ್ ಬಾಸ್ ಒಳಗಡೆ ಕರ್ಕೊಂಡ ಲಾಸ್ಟ್ ಮೂಮೆಂಟ್ ಅಲ್ಲಿ. ಅದನ್ನ ಅವನು ಅನುಭವಿಸ್ಬೇಕಿದು. ಅವನಿಗೆ ಇದೇನ್ ಗೊತ್ತಾ, ಮಗ್ಗದ ಮೇಲೆ ಹೊಡೆದಂಗೆ ಆಗಿರ್ಬೇಕಿದು. ಯಾಕೆಂದ್ರೆ ಅದಕ್ಕೆ ಕರ್ಸ್ಕೊಂಡಿರ್ತ ಅವನಿಗೆ. ಇನ್ನೊಂದ್ಸಲ ಅವನು ಯಾರ ಬಗ್ಗೆನೂ ಮಾತಾಡ್ಬಾರ್ದು. ಅವ್ನು ನೆಟ್ಟಿರ್ಬೇಕು, ಅಟ್ರಲ್ಲೇ ಇರ್ಬೇಕು. ಇನ್ನೊಂದ್ಸಲ ಮಾತಾಡಿದ್ರೆ ಯಾರನ್ನು ಸುಮ್ಮಿರಲ್ಲ. ಅವ್ನು ನೆಟ್ಲೇ ಇರ್ಬೇಕು, ಅಟ್ರಲ್ಲೇ ಇರ್ಬೇಕು. ಒಳ್ಳೆತನ ಇದ್ರೆ ಜನ ಒಳ್ಳೇದ್ ಮಾಡ್ತಾರೆ, ಕೆಟ್ಟತನ ಇದ್ರೆ ಕೆಟ್ಟದೇ ಮಾಡೋದು. ಆಯ್ತಾ? ನೋಡಿ ಸರ್, ನೋಡು ಚಿನ್ನ, ಅಪ್ಪಿ ತಪ್ಪಿ ಈ ಕಡೆ ನಮ್ಮ ಏರಿಯಾಗಳಲ್ಲಿ ದಯವಿಟ್ಟು ತಗ್ಲಾಕಬೇಡ. ಯಾವ್ದೇ ಕಾರಣಕ್ಕೆ ಯಾರು ಸುಮ್ನೆ ಬಿಡಲ್ಲ. ನೀನು ಯಾವ್ದೋ 100 ಕೋಟಿ ನಾಯಿ ಸಾಕಿರ್ಬೋದು ಅಷ್ಟೇ. ನೀನು ಯಾವ್ದು ನೀನ್ ಸ್ವತ್ತಾಗ ಮಣ್ಣಗಾಕೋದು ಅದೇ ಮಣ್ಣಲ್ಲೇ ನೀನ್ ಅಷ್ಟೇ. ನೀನ್ ಕೋಟಿಗೆ ಬದುಕಿದ್ರು ಗಿಲ್ಲಿ ಯಾವತ್ ಬಂದು ಇರೋಣ ಗಿಲ್ಲಿ ಯಾವತ್ ಬಂದು ಅವತ್ತೇ ಕಪ್ ಗೆದ್ದ. ಜನಗಳು ನೋಡಿದೇನೋಳು, ಅವ್ನ ಪ್ರೀತಿ, ಅವ್ನ ವಿಶ್ವಾಸ, ಅವ್ನ್ ಮಾತಾಡಿರ್ ಕಾಮಿಡಿ, ಅವ್ನ್ ಮಾತಾಡಿರ್ ಪ್ರತಿಯೊಂದು ಜಿಂಗಾನೇ ಇರೋದು. ಹೌದಾ? ಅವ್ನ್ ಏನೇ ಮಾಡಿದ್ರು ಜನಗೋಸ್ಕರ ಮಾಡೋದು. ಏನೇ ನಗಸೋದು ಜನಗೋಸ್ಕರ ನಗಸೋದು. ಅವ್ನು ಯಾವತ್ತೂ ಕಾಮಿಡಿಯಾಗಿ ತಗೊಂಡಿಲ್ಲ. ಒಳಗಡೆ ತಿಳ್ಕೊಳ್ಳೋದು ಬೇರೆ ಬೇರೆ ತಿಳ್ಕೊಂಡಿದ್ದಾರೆ. ಆಮೇಲೆ ಅವ್ರಿಗೆ ಅರ್ಥ ಆಗಿದೆ ಏನೇನ್ ಮಾಡಿದಾನೆ ಏನೇನಿಲ್ಲ ಅಂತ. ಆಮೇಲೆ ಅವ್ರಿಗೆ ಗೊತ್ತಾಗಿರೋದು. ಗಿಲ್ಲಿ ಯಾವತ್ತಿದ್ರು ಗಿಲ್ಲಿನೇ, ಗಿಲ್ಲಿ 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 ಗಿಲ್ಲಿ